ಯಾವುದೋ ಒಂದು ವಿಡಿಯೋಗೆ ಅವರೇ ಕಾಮೆಂಟ್ ಹಾಕೊಂಡಿರ್ತಾರೆ ಆ ಪೇಜ್ ಅವರೇ ಏನಂತ, ಕಾಮೆಂಟ್ ನೋಡಕ್ ಬಂದಿರೋರಿಗೆ ಊಟವನ್ನ ರೆಡಿ ಮಾಡ್ಸಿದ್ವಿ, ಹಬ್ಬದ ಊಟವನ್ನ ರೆಡಿ ಮಾಡಿದ್ವಿ, ಬನ್ನಿ ಕಾಮೆಂಟ್ ನೋಡಿ ಅಂತ. ಅಂದ್ರೆ ಅವ್ರಿಗೆ ಗೊತ್ತು ಕಾಮೆಂಟ್ಗಳು ಹಿಂಗೆ ಹಾಕಿರ್ತಾರೆ ಅಂತಾನೆ. ಅಂತಂತ ವಿಡಿಯೋಗಳನ್ನ ಪೋಸ್ಟ್ ಮಾಡೋದು, ಕಾಮೆಂಟ್ಗಳಿಗೆ ಪ್ರವೋಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಾರ್ದನ್ನೆಲ್ಲ ನೋಡ್ತಾ ಇದೀವಿ ಸರ್ ನಾವು. ನೋಡಬಾರ್ದನ್ನ. ಈಗ ಒಂದು ಅಪರಾಧ ಮಾಡಿದವನಿಗೆ ಎಷ್ಟೋ, ಮಾಡಿದವನಿಗೆ ಪ್ರೋತ್ಸಾಹ ಮಾಡಿದವನಿಗೂ ಅಷ್ಟೇ ಶಿಕ್ಷೆ. ಆದ್ರಿಂದ ಇದು ಆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಂಪ್ಟ್ ಆಗಿ 1, 2, 3 ಸ್ಯಾಂಪಲ್ ಕೇಸ್ಗಳೆಲ್ಲ ಆಗಿ ಯಾರಿಗಾಗಬೇಕಿದು, ಯಾರು ಎಬಿಚುವಲ್ಸ್ ಇರ್ತಾನೆ, ಅದೇ ವೃತ್ತಿ ಮಾಡ್ಕೊಂಡಿರ್ತಾನೆ ಅಂಥವ್ರಿಗೆ ಮಾಡಬೇಕು. ಆಮೇಲೆ ಸೆಲೆಬ್ರಿಟೀಸ್ಗಳದ್ದು ಮಾತ್ರ ಹೈಲೈಟ್ ಆಗಬಾರ್ದು. ನಾನು ಎಲ್ಲ ಫೀಲ್ಡ್, ಈಗ ನಾನು ಉದಾಹರಣೆಗೆ ಯಾವ ಫೀಲ್ಡ್ ಸ್ಟೇಷನ್ಗೆ ಹೋಗಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಆಟೋಮೆಟಿಕ್ ಆಗಿ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಟೋಮೆಟಿಕ್ ಬರಲ್ಲ, ಅದು ಒಂದು ಕಡೆ ಒಂದಕ್ಕೆ ಒಬ್ಬರಿಗೆ ಹಾಕಿದ್ರೆ ಅಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು. ದೇ ಶುಡ್ ಬಿ ಎ ಸ್ಕ್ವಾಡ್ ಫಾರ್ ದಟ್, ಅಥವಾ ಒಂದು ವಿಂಗ್ ಇರಬೇಕು. ಇವತ್ತು ಯಾಕೆಂದ್ರೆ ನಾವೆಲ್ಲ ಆದಿ ಬೀದಿಯಲ್ಲಿ ನೋಡ್ತಕ್ಕಂಥ ಮ್ಯಾನ್ಯುಯಲ್ ಆಪರೇಷನ್ ಇರ್ತಿತ್ತು ನಮ್ಮ ಕಾಲದಲ್ಲಿ. ಇವಾಗ ಹಂಗೆಲ್ಲ ಎಲ್ಲ ಡಿಜಿಟಲ್ ಆಪರೇಷನ್. ಇಲ್ಲ ಮೇಡಮ್, ಹೆಣ್ಮಕ್ಳಿಗೆ ಧೈರ್ಯ ಕೊಡುವಂತವ್ರು ಬೇಕು ಮೇಡಮ್. ನಾನು ಇದೀನಿ ಈಗ ಮಹಿಳಾ ಸಂಘಟನೆ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಎಲ್ಲ ಧೈರ್ಯವಾಗೇ ಇರಬೇಕು. ಅಲ್ಲ, ಎಲ್ರಿಗೂ ಧೈರ್ಯ ಇರುತ್ತೆ, ಆದ್ರೆ ಲಿಮಿಟ್ ಕ್ರಾಸ್ ಆದ್ಮೇಲೆ ಧೈರ್ಯ ಬರುತ್ತೆ ಹೊರತು. ಅಂದ್ರೆ ಇವಾಗ ಬೇರೆ ಯಾರು ಬೇಡ. ನನಗೆ ಒಬ್ರು ನೆನ್ನೆನೆ ಹಾಕಿದ್ರು, ನೆನ್ನೆ ಒಂದು ಇದೇ ತರ ಬ್ಯಾಡ್ ಕಾಮೆಂಟ್ ಹಾಕಿದ್ರು. ನಾನು ಜಸ್ಟ್ ರಿಪ್ಲೈ ಮಾಡಿದ್ದು, ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡಿ ಇಷ್ಟೇ ನಾನು ರಿಪ್ಲೈ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಮತ್ತೆ ಮಾಡಿದ್ರು, ಮತ್ತೇನು ಅದನ್ನೇ ರಿಪ್ಲೈ ಮಾಡಿದೆ. ಜಸ್ಟ್ 1 ಅವರಲ್ಲಿ ಅಷ್ಟು ಮೆಸೇಜ್ ಇದೆಯಾ ಅಂತ ನಾನು ಚೆಕ್ ಮಾಡೋ ಅಷ್ಟರಲ್ಲಿ ಅಷ್ಟು ಮೆಸೇಜಸ್ ಒಂದೂ ಇಲ್ಲ, ಡಿಲೀಟ್ ಎಲ್ಲ. ನಾನು ಮಾಡಿರೋದು ಇಲ್ಲ, ಅವ್ರು ಮಾಡಿರೋದು ಇಲ್ಲ. ಸೊ ನಾವು ಪೇಷನ್ಸ್ ಅಂದರೆ ಇವಾಗ ಒಬ್ರು ಬಾಯ್ಸ್ ಆಗಲಿ ಗರ್ಲ್ಸೇ ಆಗಲಿ ಕಮೆಂಟ್ ಮಾಡಿದ ತಕ್ಷಣ ಸಡನ್ ಆಗಿ ಯಾವತ್ತೂ ರೈಸ್ ಆಗಬಾರ್ದು. ಬಿಕಾಸ್ ನಾವು ಸ್ವಲ್ಪ ಪೇಷನ್ಸ್ ತಗೊಂಡ್ರೆ ಅದು ಕಂಟ್ರೋಲ್ ಆಗ್ಬೋದು. ಆಗಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟ್ ಹೌದು ಸರ್ ಆಬ್ವಿಯಸ್ಲಿ ಹೇಳಿದ್ರು ಬಂದು ಕಂಪ್ಲೇಂಟ್ ಮಾಡಿ ಅಂತ. ಆ್ಯಕ್ಚುಲಿ ಎಷ್ಟೋ ಹೆಣ್ಮಕ್ಳಿಗೆ ಆ ಧೈರ್ಯ ಇರಲ್ಲ, ಧೈರ್ಯ ಇಲ್ಲದೆ ಸುಮ್ಮನೆ ಇರ್ತಾರೆ. ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಇನ್ನೊಬ್ರು ಮೇಲೆ ಚಳಿನ ಲೆಕ್ಕಕ್ಕೆ ಹಾಕಬಾರ್ದು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೋ ಬೆಳೆಯಕ್ಕೆ ಅಂತ ಬಂದಿದ್ದೀರಾ ಅಂದ್ಮೇಲೆ ಅವೇರ್ನೆಸ್ ಬೇಕು. ಯಾವ್ದಂದ್ರೆ ನನಗೆ ಈ ತರ ತಪ್ಪಾದ್ರೆ ಈ ತರ ನಾನು ಕೆಲಸ ಮಾಡಬಹುದು, ಅದರಿಂದ ನಾನು ರೆಮಿಡಿ ತಗೊಳ್ಬಹುದು. ಇಬ್ಬರಿಗೂ ಬರ್ಬೇಕಲ್ವಾ ಸರ್ ಅವೇರ್ನೆಸ್? ಇಲ್ಲ, ಯಾರಿಗೆ ತೊಂದರೆ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋರ್ಗೆ, ಇನ್ನೊಂದು ಬ್ಯಾಡ್ ಕಾಮೆಂಟ್ ಹಾಕೋರ್ಗೂ ನನಗೆ ಇಂತದಾಗುತ್ತೆ ಮುಂದಕ್ಕೆ. ಕೇಳಿ, ಒಬ್ಬ ಕಳ್ಳ ಚಾಳಿಗೆ ಬಿದ್ದವನು ಇರ್ತಾನಂತೆ, ಎಬಿಚುವಲ್ ಇರ್ತಾನಂದ್ರೆ ಏನ್ ಮಾಡಕ್ಕಾಗುತ್ತೆ? ಅವನಿಗೆ ಶಿಕ್ಷೆ ಆಗ್ಬೇಕು. ಈ ಕಮಿಟ್ಮೆಂಟ್ ಯಾರು ಅವನ್ನ ಗುರುತಿಸ್ಬೇಕು, ಗುರುತಿಸಿದಾದ್ಮೇಲೆ ಶಿಕ್ಷೆ ಆಗಬೇಕು. ದಟ್ ಇಸ್ ದಿ ಓನ್ಲಿ ಮೆಥಡ್ ಆಫ್ ಪ್ರಿವೆಂಟಿಂಗ್ ಇಟ್. ಆ್ಯಸ್ ಎ ಪ್ರಿವೆನ್ಷನ್ನು ನಾವು ಅವನಿಗೆ ಬುದ್ಧಿಮಾತು ಹೇಳಿದ್ರೆ ಆಗಲ್ಲ, ಒಂದು ಏನೋ ವಾರ್ನ್ ಮಾಡಿದ್ರೆ ಆಗಲ್ಲ. ಚಾಳಿಗೆ ಬಿದ್ದವರಿಗೆ ಅವರಿಗೆ ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಷ್ಟೇ ಮಾಡಿದ್ರು ಇಷ್ಟೇ ತಾನೇ ಅಂತ. ಅದು ತಾಸ್ತಾರದ ಮನೋಭಾವ ಹೋಗ್ಬೇಕಾದ್ರೆ ಶಿಕ್ಷೆ ಆಗಬೇಕು, ಕಂಬಿಯಿಂದ ಎಣಿಸ್ಬೇಕು. ನಿಮ್ಗೆ ಗೊತ್ತಿದೆ, ಕಂಬಿಯಿಂದ ಹೋದ್ರೆ ಏನೆಲ್ಲ. ನಿಮ್ಮ ಎಕ್ಸಾಂಪಲ್ ಹೇಳಿದ್ರು, ಅಲ್ಲಿ ಅವರೊಂದು ಬ್ಯಾಡ್ ಕಾಮೆಂಟ್ ಮಾಡಿದ್ರು, ಹೌದು. ಆಮೇಲೆ ನೀವು ಅದಕ್ಕೊಂದು ರಿಪ್ಲೈ ಕೊಟ್ರಿ, ಆಮೇಲೆ n ನಂಬರ್ ಆಫ್ ರಿಪ್ಲೈಸ್ ಎಕ್ಸ್ಚೇಂಜ್ ಆಯ್ತು. ಡಿಲೀಟ್ ಮಾಡೋದಕ್ಕೆ ನೀವು ಶಾಂತಿ ಇದಾಗ್ಬಿಟ್ರಿ ಆಯ್ತು ಅಂತ. ಬಟ್ ಅವ್ನು ಕಳಿಸಿದ್ದು ಅಲ್ಲಿಂದ ಅಳಿಸಿರ್ಬೋದು, ಬಟ್ ಆ ಆಕ್ಟ್ ಇದ್ದೇ ಇದೆಯಲ್ವಾ, ನೀವು ಇವಾಗ ಕೂಡ ರಿಜಿಸ್ಟರ್ ಮಾಡ್ಬೋದಲ್ಲ. ಸ್ಕ್ರೀನ್ ಶಾಟ್ ಇಲ್ಲದೆ ಇದ್ರು ಇರಲ್ಲ, ಅವೆಲ್ಲ ಡಿಜಿಟಲ್ ಎವಿಡೆನ್ಸ್ ರೆಕಾರ್ಡ್ ಆಗಿರುತ್ತೆ. ಹೌ ಮಚ್ ಹಿ ಹ್ಯಾಸ್ ಬೀನ್ ಟಾರ್ಚರ್ಡ್ ಮೆಂಟಲಿ, ಅದನ್ನ ಕ್ಯಾನ್ ಯು ಮೆಜರ್ ಇಟ್ ಇನ್ ಟರ್ಮ್ಸ್ ಆಫ್ ಎನಿ ಯುವರ್ ದಿಸ್ ಥಿಂಗ್? ಇಲ್ಲ. That matters for us. ನೀವು ಇವಾಗ ಏನು ಹೇಳಿದ್ರು, ಅಲ್ಲ ನೀವು ಒಬ್ರು ಅಂತಲ್ಲ, ಎಲ್ಲರೂ ಕೂಡ ಹೀಗೆ ಮಾಡ್ತಾರೆ. ನೀವು ಹೋಗ್ಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಹ್ಯೂಮನ್ ಟೆಂಡೆನ್ಸಿ ನೋ ಸರ್. ಸಡನ್ ಆಗಿ ಓಕೆ ಸ್ವಲ್ಪ ವೀಕ್ ಇರೋ ವುಮೆನ್ಸ್ ಆಗಿರ್ಲಿ ಬಾಯ್ಸ್ ಆಗಿರ್ಲಿ, ಸೊ ಒಂದೊಂದು ಅವ್ರಿಗೆ ಅನ್ಸುತ್ತೆ, ಅವರು ತುಂಬಾ ಭಯ ಪಟ್ಕೊಂತಾರೆ, ಅಯ್ಯೋ ಈ ತರ ಎಲ್ಲ ಹಾಕಿದಾರಲ್ಲ ಏನ್ ಮಾಡೋದು ನಾವು ಅಂತ ಬೇರೆ ಬೇರೆ ಎಲ್ಲ ಥಿಂಕ್ ಮಾಡ್ಬಿಡ್ತಾರೆ. ಅಲ್ಲ ಮೇಡಮ್, ಇವಾಗ ನೀವು ಧೈರ್ಯವಂತರಲ್ವಾ, ಅವೇರ್ನೆಸ್ ಕಂಪ್ಲೇಂಟ್ ಕೊಡಲಿಲ್ಲ, ನೀವು ಕೊಟ್ಟಿದ್ರೆ ಅಟ್ ಲೀಸ್ಟ್ ಅದು ಒಂದು ಪ್ರೆಸಿಡೆಂಟ್ ಆಗಿರುತ್ತೆ. ಅದನ್ನ ನಾನು ಏನಂದ್ರೆ ಇವಾಗ ಆಪೋಸಿಟ್ ಆಗಿ ನೀವೇ ನಂಗೇನೋ ಒಂದು ಹೇಳಿದ್ರಿ ಅಂದ್ರೆ ಅದನ್ನ ಫೇಸ್ ಮಾಡೋ ಕೆಪಾಸಿಟಿ ನನ್ಗಿದೆ. ಸೊ ಅದೇನಿದ್ರು ನಾನು ಫೇಸ್ ಮಾಡ್ತೀನಿ. ದಟ್ಸ್ ವೈ ನಾನು ಕಂಪ್ಲೇಂಟ್ ಮಾಡಿಲ್ಲ. ಅದು ಲಿಮಿಟ್ ಕ್ರಾಸ್ ಆಗಿದ್ರೆ ಫಸ್ಟ್ ನಾನು ಆಕ್ಷನ್ ತಗೊಂಡಿದ್ದೆ. ಹೇಳ್ತಾ ಇರೋದು ಮಾಡಿ ಇವಾಗ ಸಿಂಪಲ್. ಈಗ ಟೈಮ್ ಆಯ್ತು ಸರ್, ಮುಗಿಸೋಣ ಸರ್. ವೆರಿ ಸಿಂಪಲ್. ಶ್ರೀನಿಧಿ ಏನಂದ್ರು, ಅದನ್ನ ತಗೊಂಡೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಏನ್ ಆಕ್ಷನ್ ಆಯ್ತು ಅನ್ನೋದನ್ನು ಕೂಡ ಪೋಸ್ಟ್ ಮಾಡ್ಬೇಕು ನೀವು. ಆಮೇಲೆ ಏನಾಯ್ತು ಅಂತ ಪೋಸ್ಟ್ ಮಾಡ್ಲಿಲ್ಲ ಅಂದ್ರೆ ವ್ಯರ್ಥ, ಅದು ನೀರಲ್ಲಿ ಹುಣ್ಸೆಹಣ್ಣು ಕಲಿಸ್ದಂಗೆ. ಸೊ ಅಲ್ಲಿಗೆ ಇದೊಂಥರ ಮಂಡ ಧೈರ್ಯ ತಗೊಂಡಂಗೆ. ಇದು ಹಂಗಾಗ್ಬಾರ್ದು, ಸಪ್ರೆಸ್ ಆಗ್ಬಾರ್ದು. It should be surface. You should surface.
ಅಯ್ಯೋ ಅಲ್ಲ ಮೇಡಮ್ ನೀವು ಇನ್ನು ಯಾವ್ದಾದ್ರು ಮಾಡೋಣ ಸರ್, ಮೇಡಮ್ ಮಾಡೋಣ it ಇನ್ನು should ಮುಂದಕ್ಕೆ. surface. ಇಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಆಗಿರೋದು ತಪ್ಪಲ್ಲ, ಬಟ್ ಬದಲಿಗೆ ಇಂತಹ ನೆಗೆಟಿವ್ ಕಾಮೆಂಟ್ಗಳನ್ನ, ನೆಗೆಟಿವ್ ಟ್ರಾಲ್ಗಳನ್ನ ತಡ್ಕೊಂಡು ನಿಮ್ಮ ಮನಸ್ಥಿತಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ, ನಿಮ್ಮಂತ ದಡ್ರಿ ಇನ್ಯಾರೂ ಇಲ್ಲ. ಇನ್ನು ಮುಂದಕ್ಕೆ ಕಾನೂನಾತ್ಮಕವಾಗಿ ರಮ್ಯಾ ಅವರೇ ಸ್ಟೇಷನ್ಗೆ ಹೋಗ್ಬೇಕು ಅಂತಲ್ಲ, ವಿಜಯಲಕ್ಷ್ಮಿ ದರ್ಶನ್ ಅವರೇ ಹೋಗ್ಬೇಕು ಅಂತಲ್ಲ, ಅಥವಾ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳು, ಸೆಲೆಬ್ರಿಟಿಗಳು ದುಡ್ಡಿರೋರೇ ಅಲ್ಲ. ಸ್ಟೇಷನ್ ನಮಗೂ ಇದೆ, ನಿಮಗೂ ಇದೆ ರೀ. ಹೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಏನಾಯ್ತು ಅಂತ ಅವ್ನು ಯಾರು, ಅವ್ನ ಮುಖ ಬೆತ್ತಲೆ ಮಾಡಿ, ಆಟೋಮೆಟಿಕ್ ಆಗಿ ಸ್ವಲ್ಪ ಹಂತಕ್ಕೆ ಕಂಟ್ರೋಲಿಗೆ ಬರುತ್ತೆ. ಯಾಕೆ ಬರಲ್ಲ ಅಂತ ನೋಡೋಣ. ಅವನು ಫೇಕ್ ಐಡಿ ಒಂದಲ್ಲ 10 ತೆಗ್ದಿರ್ಲಿ, ನಿಮಗೆ ಮಾತ್ರ ಅವ್ನು ಯಾರು ಅಂತ ಗೊತ್ತಾಗೋದು ಬೇಡ, ಸಮಾಜಕ್ಕೆ ಮಾತ್ರ ಅವ್ನು ಯಾರು ಅಂತ ಗೊತ್ತಾಗೋದು ಬೇಡ. ಅವ್ನು ಹುಟ್ಟಿಸಿದವ್ರಿಗೂ ಕೂಡ ಇವನು ಇಂಥ ನೀಚಾನ ಅನ್ನೋದು ಗೊತ್ತಾಗೋ ತನಕ ಬಿಡಬೇಡಿ. ಯಾಕೆ ಕಂಟ್ರೋಲಿಗೆ ಬರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ನೆಗೆಟಿವ್ ಟ್ರಾಲ್ಗಳು, ನೆಗೆಟಿವ್ ಬ್ಯಾಡ್ ಕಾಮೆಂಟ್ಗಳು? ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.